ಅದು ಬರೋಬ್ಬರಿ 75 ವರ್ಷಗಳ ಸಹಕಾರಿ ಪಯಣ. ಬಡವರಿಗೆ, ಆರ್ಥಿಕವಾಗಿ ದುರ್ಬಲವಾಗಿರುವ ಜನರಿಗೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಸಹಕಾರಿ ಸಂಘವನ್ನ ಹುಟ್ಟು ಹಾಕಲಾಯಿತು. ಈ ಸುದೀರ್ಘ ಪಯಣದಲ್ಲಿ ಅಸಂಖ್ಯ ಜನರಿಗೆ ಸಹಕಾರಿ ಸಂಘ ನೆರವಾಗಿದೆ. ಹೀಗೆ ನೆರವಾಗೋದಕ್ಕೆ ಕಾರಣಕರ್ತರಾದವರು ನೂರಾರು ಜನರು. ಅವರನ್ನೆಲ್ಲ ಸ್ಮರಿಸಿಕೊಳ್ಳುವ ಒಂದೊಳ್ಳೆ ಮಾದರಿ ಕಾರ್ಯಕ್ರಮವನ್ನ ಸಂಗಮೇಶ್ವರ ಪೇಟೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಮ್ಮಿಕೊಂಡಿತ್ತು. ಆ ಸುಮಧುರ ಕ್ಷಣಗಳು ಇಲ್ಲಿವೆ. ಹೌದು, ಕುಟುಂಬವನ್ನ ನಡೆಸೋದು ಸುಲಭದ ಮಾತಲ್ಲ, ಒಂದು ರೀತಿ ಸವಾಲು. ಅಂಥದ್ರಲ್ಲಿ ಒಂದು ಸಹಕಾರಿ ಸಂಘವನ್ನ ನಡೆಸೋದು ಅಷ್ಟು ಸುಲಭದ ಮಾತಂತೂ ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಹೀಗಿರುವಾಗ ಒಂದು ಸಹಕಾರಿ ಸಂಘ ಯಶಸ್ವಿಯಾಗಿ ನಡೀತಾ ಇದ್ರೆ ಅದು ನಿಜಕ್ಕೂ ಶ್ಲಾಘನೀಯ. ಅಂತಹ ಸುದೀರ್ಘ ಸೇವೆಯನ್ನ ಸಲ್ಲಿಸಿರೋದು ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನ ಸಂಗಮೇಶ್ವರ ಪೇಟೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಬರೋಬ್ಬರಿ 75 ವರ್ಷಗಳ ಸುದೀರ್ಘ ಸೇವೆಯನ್ನ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸಂಘ ಇದರ ಸವಿ ನೆನಪಿಗಾಗಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಯಾರ್ಯಾರು ಸಂಗಮೇಶ್ವರ ಪೇಟೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಅವರೆಲ್ಲರನ್ನ ಗೌರವಿಸುವ ಸುಂದರ ಕಾರ್ಯಕ್ರಮವನ್ನ ಈ ಬಾರಿಯ ಸಂಘದ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಕೆಎಲ್ ಚಂದ್ರೇಗೌಡ ಹಾಗೂ ತಂಡ ಮಾಡಿತು. ಸಹಕಾರಿ ಕಾರ್ಯಕ್ರಮ ಅಂದ್ರೆ ಸಹಕಾರ ಸಚಿವರು ಇರಲೇಬೇಕಲ್ವಾ? ಹಾಗಾಗಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಸ್ಥಳೀಯ ಶಾಸಕರಾದ ಟಿಡಿ ರಾಜೇಗೌಡ, ಪರಿಷತ್ನ ಮಾಜಿ ಸದಸ್ಯರಾದ ಎಸ್ವಿ ಮಂಜುನಾಥ್, ಗಾಯತ್ರಿ ಶಾಂತೇಗೌಡ ಸೇರಿದಂತೆ ಅನೇಕ ಗಣ್ಯರು, ನೂರಾರು ಮಂದಿ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಹಿಂದೆ ಸೇವೆ ಸಲ್ಲಿಸಿದ ನಿರ್ದೇಶಕರನ್ನ, ಅಧ್ಯಕ್ಷರನ್ನ ಹಾಗೂ ಸಂಘದ ಅಭಿವೃದ್ಧಿಗೆ ಶ್ರಮಿಸಿದ ಗಣ್ಯರನ್ನ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸ್ವತಃ ಸಹಕಾರಿ ಸಚಿವರೇ ಸಂಘದ ಏಳಿಗೆಗಾಗಿ ಶ್ರಮಿಸಿದವರಿಗೆ ಗೌರವಿಸಿ ಅಭಿನಂದನೆ ಸಲ್ಲಿಸಿದ್ರು. ಚಿಕ್ಕಮಗಳೂರಲ್ಲಿ ಇಂಥದ್ದೊಂದು ಸಹಕಾರಿ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ನಿಜಕ್ಕೂ ಸಂತಸ ತಂದಿದೆ ಅಂತ ಕೆಎನ್ ರಾಜಣ್ಣ ಹೇಳಿದ್ರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಂಗಮೇಶ್ವರ ಪೇಟೆ ಈ ಸಂಸ್ಥೆಯನ್ನ ಸನ್ಮಾನ್ಯ ದಿವಂಗತ ಅಚ್ಚಯ್ ಶೆಟ್ಟರು ಪ್ರಾರಂಭ ಮಾಡಿದ್ರು 1949ರಲ್ಲಿ ಅಂತಲೂ ಕೂಡ ಮಾಹಿತಿ. ಅವರ ದೂರದರ್ಶಿತ್ವವನ್ನು ನಾವು ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಮೂಲಕ ಮೆಚ್ಚತಕ್ಕಂಥದ್ದು ನಾವೆಲ್ಲ ಮಾಡಬೇಕು. ಅಷ್ಟು ಕಾಲದಲ್ಲಿ ಆಗ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟನೂ ಇತ್ತು. ಮತ್ತು ಜನರಿಗೂ ಕೂಡ ಈ ಒಂದು ಸಹಕಾರ ಸಂಸ್ಥೆಗಳನ್ನ ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ತಿಳುವಳಿಕೆನೂ ಕೂಡ ಭಾಳ ಕಡಿಮೆ ಇದ್ದಂಥ ಕಾಲ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ. ಅವರು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿನವರೆಗೂ ನಿರಂತರವಾಗಿ ವಿವಿಧ ಗಣ್ಯರು ಅಧ್ಯಕ್ಷರಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯದರ್ಶಿ ಅಂತ ಕರಿತೀರೋ, ನೀವು ಮುಖ್ಯ ಕಾರ್ಯನಿರ್ವಹಣಾ ಅಂತ ಅಧಿಕಾರಿ ಅಂತ ಕರಿತೀವೋ ಬೇರೆ ವಿಚಾರ. ಆದರೆ ಅಲ್ಲಿನ ವಹಿವಾಟನ್ನು ಇಲ್ಲಿನವರೆಗೂ ನಿರಂತರವಾಗಿ ಉತ್ತಮವಾಗಿ ನಡೆಸ್ಕೊಂಡು ಬಂದಿರೋ ಹಿನ್ನೆಲೆಯಲ್ಲಿ ಇವತ್ತು ನಾವು 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಇವತ್ತು ನಾವು ನಡೆಸ್ತಾ ಇದ್ದೇವೆ. ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತಲೂ ಕೂಡ ನಾನು ಭಾವಿಸ್ತೇನೆ. ಇನ್ನು ಅಮೃತ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸ್ಥಳೀಯ ಶಾಸಕ ಟಿಡಿ ರಾಜೇಗೌಡ ಅವರ ಪಾತ್ರ ಹೆಚ್ಚಿನದಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಂಘದ ಕಾರ್ಯಚಟುವಟಿಕೆಗಳನ್ನ ಶಾಸಕ ಮುಕ್ತ ಮನಸ್ಸಿನಿಂದ ಕೊಂಡಾಡಿದ್ರು. ಇವತ್ತು ಸುಮಾರು 3ನೇ ಬಾರಿಗೆ ಹಿಂದಂತ ಎಲ್ಲ ಸಹಕಾರಿ ಕ್ಷೇತ್ರದ ಅಧ್ಯಕ್ಷರುಗಳು ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟು ಈ ಸಹಕಾರಿ ಕ್ಷೇತ್ರವನ್ನು ಹಂತ ಹಂತವಾಗಿ ಮೇಲ್ತರುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಈ ಬಾರಿ ಸುಮಾರು 3ನೇ ಬಾರಿಗೆ ಶ್ರೀಯುತ ಚಂದ್ರೇಗೌಡರು ಅಧ್ಯಕ್ಷರಿಗೆ ಆಯ್ಕೆಯಾಗಿ ಅವ್ರದೇ ಆದಂಥ ಒಂದು ಅನೇಕ ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಅಧ್ಯಯನ ಮಾಡಿ ಈ ಸಹಕಾರಿ ಕ್ಷೇತ್ರವನ್ನು ಕೂಡ ಅದೇ ಮಟ್ಟಿಗೆ ತಮ್ಮೆಲ್ಲರ ಸಹಕಾರದಿಂದ ಬೆಳೆಸಬೇಕು ಅಂತೇಳಿ ಪ್ರಯತ್ನ ಮಾಡಿ ಅದನ್ನು ಸಾಕಾರಗೊಳಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ. ಇಷ್ಟೇ ಅಲ್ಲದೆ ಈ ಬಾರಿ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಸದಸ್ಯರಾಗಿ ಆಯ್ಕೆಯಾದವರನ್ನ ವಿಶೇಷವಾಗಿ ಗೌರವಿಸಲಾಯಿತು. ಕೆಎಲ್ ಚಂದ್ರೇಗೌಡರು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಯುಇ ಜಯರಾಮ್
ಉಪಾಧ್ಯಕ್ಷರಾಗಿ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಇನ್ನು ಸಂಗಮೇಶ್ವರ ಪೇಟೆಯ ಸಹಕಾರಿ ಸಂಘದ ನಿರ್ದೇಶಕರಾಗಿ ಬಿಎಂ ಸೋಮೇಶ್ ಗೌಡ, ಯುವಿ ವಿನಯ್, ಚಂದ್ರಹಾಸ ಡಿಬಿ, ಗೋಕುಲ್ ಎಸ್ ಸಾರಗೋಡ್, ಎಕೆ ಸುಧಾಕರ್, ಕೆಎಂ ಮೊಹಮ್ಮದ್, ಪಲ್ಲವಿ ಗಣೇಶ್, ಬಿಎನ್ ಸುಚಿತ್ರಾ, ಮಹೇಶ್, ಸುಂದರೇಶ್, ಬಿಸಿ ಕುಟ್ಟಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಮೇಲ್ವಿಚಾರಕರಾಗಿ ರಘು ಕೆಆರ್ ನೇಮಕಗೊಂಡಿದ್ದಾರೆ. ಎಲ್ಲರನ್ನ ಅಮೃತ ಮಹೋತ್ಸವ ವಿಶೇಷ ವೇದಿಕೆಯಲ್ಲಿ ಪ್ರೀತಿ ಪೂರ್ವಕವಾಗಿ ಗೌರವಿಸಲಾಯಿತು. ಇನ್ನು ಈ ಬಾರಿಯ ಆಡಳಿತದ ಚುಕ್ಕಾಣಿ ಹೊತ್ತಿರುವ ಕೆಎಲ್ ಚಂದ್ರೇಗೌಡ ಅಮೃತ ಮಹೋತ್ಸವದ ಉದ್ದೇಶ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ನಡೆ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ವೇದಿಕೆಯಲ್ಲಿ ಹಂಚಿಕೊಂಡ್ರು. 1914ರಲ್ಲಿ ನಾನೊಬ್ಬ ನಿರ್ದೇಶಕನಾದೆ. ಆನಂತರ ಅದೇ ವರ್ಷ ಅಧ್ಯಕ್ಷ ಆದೆ. ಆನಂತರ ಪುನಃ ಮತ್ತೆ ನಾನು 1919ರಲ್ಲಿ ಅಧ್ಯಕ್ಷನಾದೆ. ಆನಂತರ ಮತ್ತೆ ಮೊನ್ನೆ 25ರಲ್ಲಿ ಕೂಡ 24-25 ಸಾರಿ ಕೂಡ ನಾನೇ ಅಧ್ಯಕ್ಷನಾದೆ. 2014ರಲ್ಲಿ ನನಗೇನು ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಏನು ಕೋಆಪರೇಟಿವ್ ಅಂದರೆ ಏನು ಗೊತ್ತಿಲ್ಲ. ಹಿಂದೆ ಅಚ್ಚಯ್ಯನವ್ರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಇದನ್ನು ಸ್ಟಾರ್ಟ್ ಮಾಡಿದ್ರು 1949ರಲ್ಲಿ. ಅಷ್ಟು ಮಾತ್ರ ನನಗೆ ಗೊತ್ತಿತ್ತು. ಸಹಕಾರ ಸಂಘ ಅಂತ ಹೇಳಿದ್ರೆ ಒಂದು ರೈತರ ಪರವಾಗಿ ಸಂಘ ಅಂತ ಗೊತ್ತಿತ್ತು. ಹೆಚ್ಚಿನ ಮಾಹಿತಿಗಳು ಇರಲಿಲ್ಲ. ನನ್ನ ಉದ್ದೇಶ ಏನಿತ್ತಂದರೆ ಸಹಕಾರಿ ಸಚಿವರಿಂದ ಒಂದಲೇ ಉದ್ಘಾಟನೆ ಆಗಬೇಕು ಅಂತ ಆಸೆ ಇತ್ತು. ಅದು ಇವತ್ತು ನೆರವೇರಿದೆ. ಸಹಕಾರ ಸಚಿವರು ನಮಗೆ ಬಂದು ಮಾಡಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ನನಗೆ ಎಲ್ಲ ಕಟ್ಟಿ ಬೆಳೆಸಿದ್ದಾರೆ. ಅವರೆಲ್ಲ ಒಂದು 75ನೇ ವರ್ಷದಲ್ಲಿ ಅವರಿಗೆ ಒಂದು ಇದಾಗಬೇಕು, ಏನು ಗೌರವ ಕೊಡಬೇಕು. ನಾವು ಅವರಿಗೆ ನನ್ನ ಮನದಾಳದ ಆಸೆ ಅದು, ಗೌರವ ಕೊಡಬೇಕು. ಅದು ಇವತ್ತು ಇದು ನೆರವೇರಿದೆ. ಸಹಕಾರ ಸಚಿವರು ಬಂದಿದ್ದಾರೆ, ತುಂಬ ಸಂತೋಷ ಆಯಿತು. ಇನ್ನು ಸಂಘದ ಅಮೃತ ಮಹೋತ್ಸವ ಶುಭ ಸಂದರ್ಭದಲ್ಲಿ ನೌಕರರ ವಸತಿ ಗೃಹದ ಶಂಕುಸ್ಥಾಪನೆ ಹಾಗೂ ಕಡಬಗೆರೆ ನೂತನ ಗೋದಾಮಿನ ಉದ್ಘಾಟನೆಯನ್ನ ಕೂಡ ನೆರವೇರಿಸಲಾಯಿತು. ಸಹಕಾರ ಸಚಿವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅಮೃತ ಮಹೋತ್ಸವದ ಮೆರುಗನ್ನ ಮತ್ತಷ್ಟು ಹೆಚ್ಚು ಮಾಡಿತು. ಒಟ್ಟಲ್ಲಿ ಈ ಬಾರಿ ಸಂಘದ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಕೆಎಲ್ ಚಂದ್ರೇಗೌಡ ಹಾಗೂ ಅವರ ತಂಡ ಅಮೃತ ಮಹೋತ್ಸವದಂತಹ ಸುಂದರ ಕಾರ್ಯಕ್ರಮವನ್ನ ಮಾಡಿ ಎಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸವನ್ನ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ. ಪ್ರಶಾಂತ್ ಮೂಡಿಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. Excellence, excellence, excellence NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.